ಜಿ ಅಕಾಡೆಮಿ ಅಂದರೆ ತುಂಬ ಜನ ಯಂಗ್ಸ್ಟರ್ಸು ಕಲಿಯೋಕ್ಕೆ ಅಂತ ಬರ್ತಾರೆ. ಬಟ್ ಇದರಿಂದ ಏನು ಬೆನಿಫಿಟ್ ಸರ್? ತುಂಬ ಸರಿ ಹೇಳಿದ್ದೀರಾ ಕೂಡ. ಬಟ್ ಇದರಿಂದ ಇಲ್ಲಿ ಬಂದರೆ ಯಾವ ಥರ ಅವರು ಒಂದು ನಟ ಆಗಲಿ ನಟಿ ಆಗಲಿ ಆಗ್ಬೋದು? ಅಂದರೆ ಇಂಡಸ್ಟ್ರಿಯಲ್ಲಿ ನಮಗೆ ಸುಮಾರು ಒಂದು 250ರಿಂದ 300 ಸಿನಿಮಾಗಳು ವರ್ಷಕ್ಕೆ ರಿಲೀಸ್ ಆಗುತ್ತೆ. ಮ್ಯಾಕ್ಸಿಮಮ್ ಸಿನಿಮಾಗಳು ಫೇಲ್ಯೂರೇ ಆಗುತ್ತೆ. ಬಿಕಾಸ್ ಏನು ಅಂತಂದರೆ ಪ್ರಿಪ್ರೇಷನ್ಸ್ ಇಲ್ಲದೆ ಬರೋದೇ ಸಿನಿಮಾಗೆ. ಇವತ್ತು ಮಲಯಾಳಂ ಇಂಡಸ್ಟ್ರಿ ತುಂಬ ಗ್ರೋತ್ ಇದೆ. ಯಾಕಿದೆ ಅಂತಂದರೆ ಅಲ್ಲಿ ಎಜುಕೇಟೆಡ್ ಜಾಸ್ತಿ ಜನ ಇದ್ದಾರೆ, ಎಜುಕೇಷನ್ ತುಂಬ ಚೆನ್ನಾಗಿದೆ. ಅಲ್ಲಿ ಏನೇ ಮಾಡಬೇಕು ಅಂತಂದರೆ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನನ್ನ ಪ್ರಕಾರ. ನಾವು ಹೋಗಿ ಡಾಕ್ಟ್ರು ಓದ್ತೀವಿ, ಇಲ್ಲ ಇಂಜಿನಿಯರಿಂಗ್ ಓದ್ತೀವಿ. ಇವತ್ತು ಏನಕ್ಕೆ IT ಫೀಲ್ಡ್ ಇಷ್ಟು ದೊಡ್ಡ ಸಕ್ಸಸ್ ಆಗಿದೆ ಅಂತಂದರೆ ಅದಕ್ಕೆ ಮೇನ್ ಎಜುಕೇಷನ್. ಇವಾಗ ಮೆಡಿಕಲ್ ಫೀಲ್ಡ್ ಏನಕ್ಕೆ ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ ಅಂದರೆ ಅದಕ್ಕೆ ಎಜುಕೇಷನ್ ಕಾರಣ. ಸಿನಿಮಾ ಏನಕ್ಕೆ ಇಷ್ಟು ಫೇಲ್ಯೂರ್ ಇದೆ, ಇಷ್ಟು ಕಮ್ಮಿ ಇದೆ ಸಕ್ಸಸ್ ರೇಟು ಅಂತಂದರೆ ಅದಕ್ಕೆ ಮೇನ್ ಕಾರಣನೇ ನನ್ನ ಪ್ರಕಾರ ತಿಳ್ಕೊಳ್ಳೋದೇ ಏನು, ಎಜುಕೇಷನ್ ಇಲ್ಲದೆ ಇಂಡಸ್ಟ್ರಿಗೆ ಬರೋದೇ ಮೇನ್ ಕಾರಣ. ಇವಾಗ ನೋಡಿ, ನಾನೊಂದು 24 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಈ ಥರ ರಾಕ್ಲೈನ್ ಅವ್ರು ಇರ್ಬೋದು, ಕೆ ಮಂಜೂರ್ ಇರ್ಬೋದು, ಜಯಣ್ಣ ಅವ್ರು ಇರ್ಬೋದು, ಈ ಥರ ನೋಡಿ ಅವರೆಲ್ಲ ಒಂದು 25 ವರ್ಷ 30 ವರ್ಷದಿಂದ ಸಿನಿಮಾ ಮಾಡ್ತಾನೇ ಇದ್ದಾರೆ. ಒಂದು ಸಿನಿಮಾ ಮಾಡಿ ಅದು ಯಾಕೆಂದರೆ ಅಷ್ಟು ಕಲ್ತ್ಕೊಂಡು, ಅಂದರೆ ಅಷ್ಟು ಅವರು ಪ್ರಾಕ್ಟೀಸ್ ಆಗಿದೆ, ಅದ್ರ ಜೊತೆಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೋಸ್ಕರ ಅವ್ರು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅಷ್ಟು ಜನ. ಇವಾಗ ಒಂದು ಸಿನಿಮಾ ಮಾಡಿ ಯಾಕೆ ಹೋಗ್ಬಿಡ್ತಾರೆ ಅಂತಂದರೆ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ, ತಿಳ್ಕೊಂಡು ಬರೋದಿಲ್ಲ, ಇಂಡಸ್ಟ್ರಿಗೆ ಎಜುಕೇಟೆಡ್ ಆಗಿ ಬರೋದಿಲ್ಲ. ಅದಕ್ಕೆ ದೊಡ್ಡ ಮೈನಸ್. ಆ ಥರ ನೋಡಿದಾಗ ನಾನು ರಾಜಾಹುಲಿ, ರುದ್ರತಾಂಡವ ಈ ಥರ ಎಲ್ಲ ಸಿನಿಮಾಗಳು ಮಾಡ್ತಾ ಇರಬೇಕಪ್ಪ ಅಂತಂದರೆ ನನ್ನ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದು ಸೇರ್ಕೊಳ್ಳೋರಿಗೆ, ಆಮೇಲೆ ಆ್ಯಕ್ಟ್ರಾಗಿ ಬರೋರಿಗೆ ಎಲ್ಲರಿಗೂ ಏನಂದರೆ ಏನೂ ನಾಲೆಜ್ ಇರಲ್ಲ. ಎಲ್ಲ ಸ್ಪಾಟಲ್ಲಿ ಕಲಿಸ್ಕೊಡ್ಬೇಕು ಅವರಿಗೆ. ಸ್ಪಾಟಲ್ಲಿ ಕಲಿಸ್ಕೊಡೋಕ್ಕೆ ದಿನದ ಲೆಕ್ಕ ಪ್ರಕಾರ ನಮಗೊಂದು 4 ಲಕ್ಷ 5 ಲಕ್ಷ ಪರ್ ಡೇ ಎಕ್ಸ್ಪೆನ್ಸಿವ್ ಆಗೋ ದಿನಗಳಲ್ಲಿ ಅವ್ರಿಗೆ ಪಾಠ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಸ್ಪಾಟಲ್ಲಿ. ಅದಕ್ಕೋಸ್ಕರ ಒಂದು ಅಕಾಡೆಮಿ ಬೇಕು, ಪ್ರಾಪರ್ ಒಂದು ಇಡೀ ಸಿನಿಮಾನ ನಾನು ಹೀರೋ ಆಗಬೇಕು, ಇಲ್ಲ ನಾನು ಆರ್ಟಿಸ್ಟ್ ಆಗಬೇಕು, ನಾನು ಹೀರೋಯಿನ್ ಆಗಬೇಕು, ನಾನು ಡೈರೆಕ್ಟ್ರ್ ಆಗಬೇಕು ಅನ್ನೋರಿಗೆ ಒಂದು ಪ್ರಾಪರ್ ಒಂದು ಅಕಾಡೆಮಿ ಬೇಕು ಅಂತ ಅಂದ್ಕೊಂಡು ನಾನು 2019ನಲ್ಲಿ ಜಿ ಅಕಾಡೆಮಿ ಸ್ಟಾರ್ಟ್ ಮಾಡಿದೆ. ಇಲ್ಲಿವರೆಗೂ 9 ಬ್ಯಾಚ್ಗಳು ಆಗಿದೆ. ಸುಮಾರು ಒಂದು 350 ಜನ 400 ಜನ ಹುಡುಗರು ಇಲ್ಲಿ ಟ್ರೈನ್ ಆಗಿದ್ದಾರೆ. ತುಂಬ ಜನ ಇವತ್ತು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ತುಂಬ ಬ್ಯುಸಿ ಇದ್ದಾರೆ. ತುಂಬ ಇಂಟ್ರೆಸ್ಟ್ ಇರೋರು ನಾಟಕಗಳಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಕಡೆ ಸ್ಪ್ರೆಡ್ ಆಗಿದ್ದಾರೆ ಹುಡುಗರೆಲ್ಲ. ಸರ್, ಈಗ ಅಂದರೆ ನೀವು ಬರೀ ಆ್ಯಕ್ಟರ್ ಮಾತ್ರನಾ, ಇಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತಾ ಇಲ್ಲಿ? ಹೌದು, ಡೈರೆಕ್ಟರ್ಸ್ ಒಂದು ಅಂದರೆ ಕ್ಯಾಮ್ರಾಮ್ಯಾನ್, ಡಿಪಾರ್ಟ್ಮೆಂಟ್ಸ್, ರೈಟಿಂಗ್ ಡಿಪಾರ್ಟ್ಮೆಂಟ್ ಇದೆಲ್ಲ ಇರುತ್ತೆ ಸರ್? ಹೌದು, ರೈಟಿಂಗೂ ವರ್ಕ್ ಮಾಡೋರಿಗೆ ತುಂಬ ಅವಕಾಶ ಇದೆ. ಅದಾದಮೇಲೆ ಡೈರೆಕ್ಷನ್ ಕಲಿಯೋರಿಗೆ ತುಂಬ ಅವಕಾಶ ಇದೆ, ಎಡಿಟಿಂಗ್ ಕಲಿಯೋರಿಗೆ ತುಂಬ ಅವಕಾಶ ಇದೆ. ನಮ್ಮದು ಏನೆಂದರೆ ಬ್ಯಾಚ್ ಹೆಂಗಿರುತ್ತೆ ಅಂದರೆ, ಇವಾಗ 10ನೇ ಬ್ಯಾಚ್ ಇವಾಗ ಶುರು ಆಗ್ತಾ ಇದೆ. ಇದು ಆ್ಯಕ್ಟಿಂಗ್ ಕ್ಲಾಸು, ಫುಲ್ ಲೆಂತ್ ಆ್ಯಕ್ಟಿಂಗ್ ಕ್ಲಾಸ್, ಅಂದರೆ 3 months ಫುಲ್ ಟೈಮ್ ಆ್ಯಕ್ಟಿಂಗ್ ಕ್ಲಾಸ್. ಅಂದರೆ ಬೆಳಗ್ಗೆ 9:30 to ಈವ್ನಿಂಗ್ 5 o'clockವರೆಗೂ ಆ್ಯಕ್ಟಿಂಗ್ ಕ್ಲಾಸಸ್ ಇರುತ್ತೆ. ಇದರಲ್ಲಿ ಆ್ಯಕ್ಟಿಂಗ್ ಜೊತೆಗೆ ಡ್ಯಾನ್ಸು, ಫೈಟು, ಹಾರ್ಸ್ ರೈಡಿಂಗು, ಫೋಟೋಶೂಟು, ಗ್ರೂಮಿಂಗು, ಈ ಥರದ್ದೆಲ್ಲ ಕ್ಲಾಸಸ್ಸು ಅವನಿಗೆ ಬರುತ್ತೆ. ಮೊದಲು ಒಂದು 15-20 ದಿವಸ ತುಂಬ ಬೇಸಿಕ್ ವಾಯ್ಸ್ ಎಕ್ಸಸೈಸಸ್ ಇರ್ಬೋದು, ನವರಸಗಳಿರ್ಬೋದು, ಅದನ್ನು ಟೀಚ್ ಮಾಡ್ತಾ ಅವನ ಹತ್ರ ಒಂದು ನಾಟಕ ಮಾಡಿಸ್ತೀವಿ. ಅದು ಒಂದು 30-35ನೇ ಕ್ಲಾಸ್ ಒಳಗಡೆ ಒಂದು ನಾಟಕ ಮಾಡ್ತೀವಿ. ಅದಾದಮೇಲೆ ಕ್ಯಾಮ್ರಾಗೆ ಹೆಂಗೆ ಆ್ಯಕ್ಟ್ ಮಾಡಬೇಕು, ಕ್ಯಾಮ್ರಾ ಜೊತೆಗೆ ಲೆನ್ಸ್ ಜೊತೆಗೆ ನಾನು ಹೆಂಗೆ ಆ್ಯಕ್ಟಿಂಗ್ ಮಾಡಬೇಕು, ಸಿನಿಮಾಟಿಕ್ ಹೆಂಗಿರುತ್ತೆ ಅನ್ನೋದನ್ನು ಒಂದು 20 ದಿವಸ ಮಾಡ್ತೀವಿ. ಅದಾದಮೇಲೆ ಅವ್ನಿಗೊಂದು ಶಾರ್ಟ್ ಫಿಲಮ್ ಮಾಡ್ತೀವಿ. ಅದಾದಮೇಲೆ ಅವ್ನಿಗೆ ಫೋಟೋಶೂಟ್ ಮಾಡ್ತೀವಿ, ಗ್ರೂಮಿಂಗ್ ಕ್ಲಾಸ್ ಮಾಡ್ತೀವಿ. ಈ ಥರದನ್ನೆಲ್ಲ ಒಂದು ಫುಲ್ ಲೆಂತ್ ಆ್ಯಕ್ಟಿಂಗ್ ಕ್ಲಾಸಸ್ಸಲ್ಲಿ ಇಷ್ಟು ಕವರ್ ಆಗುತ್ತೆ. ಡೈರೆಕ್ಷನ್ ಅವ್ರಿಗೆ ಏನು ಅಂತಂದರೆ ಒಂದು ಕಾನ್ಸೆಪ್ಟ್ ಇರುತ್ತೆ. ಅಂದರೆ ಅವ್ನು ಸಿನಿಮಾ ಮಾಡಬೇಕಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಕಾನ್ಸೆಪ್ಟ್ನ ಇಟ್ಕೊಂಡು ಸ್ಟೋರಿ ಬರಿಬೇಕು, ಕತೆ ಬರಿಬೇಕು, ಕತೆ ಬರೆದ್ಮೇಲೆ ಚಿತ್ರಕಥೆ ಬರಿಬೇಕು, ಚಿತ್ರಕಥೆ ಬರೆದ್ಮೇಲೆ ಡೈಲಾಗ್ ಬರಬೇಕು, ಡೈಲಾಗ್ ಆದಮೇಲೆ ಶೂಟಿಂಗ್ ಪ್ರಿಪ್ರೇಷನ್ಸ್, ಪ್ರೀ ಪ್ರೊಡಕ್ಷನ್ಸ್, ಲೊಕೇಶನ್ ಹಂಟಿಂಗ್ ಇರ್ಬೋದು, ಅದಾದಮೇಲೆ ಎಡಿಟರ್ ಜೊತೆಗಿರ್ಬೋದು, ಆರ್ಟ್ ಡೈರೆಕ್ಟರ್ ಜೊತೆಗಿರ್ಬೋದು, ಈ ಥರ ನಾಲೆಜ್ ಎಲ್ಲ ಕೊಟ್ಟು ಶೂಟಿಂಗ್ ಅನ್ನೋದು ಹೆಂಗಿರುತ್ತೆ, ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್, DI ಅಂದರೆ ಹೆಂಗೆ, ವಿಜುವಲ್ ಎಫೆಕ್ಟ್ಸ್ ಅಂದರೆ ಏನು, ಡಬ್ಬಿಂಗ್ ಅಂದರೆ ಏನು,
ಎಡಿಟಿಂಗ್ ಅಂದರೆ ಏನು, ಸಿನಿಮಾಟೋಗ್ರಾಫರ್ ಕ್ಲಾಸಸ್ ಹೆಂಗಿರುತ್ತೆ, ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಟ್ಯೂನನ್ನು ಹೆಂಗೆ ತೊಗೋಬೇಕು, ರೆಕಾರ್ಡಿಂಗ್ ಹೆಂಗೆ ಮಾಡಬೇಕು, ಈ ಥರ ಸಂಪೂರ್ಣ ಕಥೆಯಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋವರೆಗೂ ಪ್ರತಿ ಹಂತ ಬಂದು ಕ್ಲಾಸಸ್ ಮಾಡ್ತಾರೆ. ಇಲ್ಲಿ ಕ್ಲಾಸಸ್ ಮಾಡೋರು ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಡೈರೆಕ್ಟರ್ಸು. ಶಶಾಂಕ್ ಅವ್ರು ಬರ್ತಾರೆ, ಅದಾದಮೇಲೆ BM ಗಿರಿರಾಜ್ ಅವ್ರು ಬರ್ತಾರೆ, ಆಮೇಲೆ ಬಹದ್ದೂರ್ ಚೇತನ್ ಬರ್ತಾರೆ, AP ಅರ್ಜುನ್ ಬರ್ತಾರೆ, ಆಮೇಲೆ ಶಿವಾಜಿ ಸುರತ್ಕಲ್ ಡೈರೆಕ್ಟರ್ ಆಕಾಶ್ ಶ್ರೀವಾತ್ಸವ್ ಅವ್ರು ಬರ್ತಾರೆ. ಈ ಥರ ಇಂಡಸ್ಟ್ರಿಯಲ್ಲಿರುವಂಥ ಅಷ್ಟು ಜನ ಡೈರೆಕ್ಟರ್ಸು, ತುಂಬ ಜನ ಡೈರೆಕ್ಟರ್ಸು, ಇವಾಗ ರನ್ನಿಂಗ್ ಸಿನಿಮಾ ಮಾಡ್ತಾ ಇರುವಂಥ ಅಷ್ಟು ಜನ ಡೈರೆಕ್ಟರ್ಸ್ ಬರ್ತಾರೆ. ಆ್ಯಕ್ಟರ್ಸು ನಮ್ಮ ಸಂಪತ್ ಮೈತ್ರೇಯ ಅವರು ಬರ್ತಾರೆ, BM ಗಿರಿರಾಜ್ ಅವರು ಇರ್ತಾರೆ, ಭಾಸ್ಕರ್ ಅಂತ ಸದ್ದು ವಿಚಾರಣೆ ಆ ಥರ ಡೈರೆಕ್ಟ್ರು ಅವರು ಮಾಡಿದ್ದಾರೆ. ಈ ಥರದ್ರಲ್ಲಿ ಎಲ್ಲರೂ ಪ್ರೊಫೆಷ್ನಲ್, ಅಂದರೆ ಸಿನಿಮಾದ ಒಳಗಡೆನೇ ಕೆಲಸ ಮಾಡ್ತಾ ಇರುವಂಥ ಅಷ್ಟು ಜನ ಮಾಸ್ಟರ್ಸ್ ಬಂದು ಇವರಿಗೆ ಕ್ಲಾಸಸ್ನ ತಗೊಳ್ತಾರೆ. ಕೆಲವೊಂದು ಅಕಾಡೆಮಿಗಳು ದುಡ್ಡು ಹಾಕಿ ಮಾಡ್ತಾರೆ ಅನ್ನೋದು ಒಂದು ಇದಿದೆ. ನಿಮ್ಮ ಅಕಾಡೆಮಿ ಎಷ್ಟು ಸಕ್ಸಸ್ ಕಂಡಿದೆ ಆ ಥರ? ಅಂದರೆ ನನಗೆ ದುಡ್ಡು ಬೇಕು ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ನನ್ನ ಉದ್ದೇಶ ಏನು ಅಂತಂದರೆ, ನಾನೊಂದು 24 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಡೈರೆಕ್ಟ್ರಾಗಿ ಸಕ್ಸಸ್ ಆಗಿ ರಾಜಾವಲಿ ಅಂತ ಸಿನಿಮಾ ಮಾಡಿದ್ದೀನಿ, ಪ್ರೊಡ್ಯೂಸರ್ ಸಕ್ಸಸ್ ಆಗಿ ಜೆಂಟ್ಲ್ಮನ್ ಅಂತ ಸಿನಿಮಾ ಮಾಡಿದ್ದೀನಿ. ತುಂಬ ಇಂಡಸ್ಟ್ರಿ ನಮಗೆ ಕೊಟ್ಟಿದೆ. ಇವಾಗ ನಾವು ಒಂದು 24-20 ವರ್ಷ ಆಯಿತು, ನಾವೇನಂದರೆ ಇಂಡಸ್ಟ್ರಿಗೆ ಬೈಕೊಂಡೇ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ. ಚೆನ್ನಾಗಿ ಮಾಡ್ತಾಯಿಲ್ಲ ಸಿನಿಮಾ, ಇನ್ನು ನೀನೇನು ಮಾಡ್ತಿದ್ಯಾ ಗುರು ಸಿನಿಮಾಗೆ, ನಾವೇನಾದರೂ ಒಂದು ಮಾಡಬೇಕಲ್ವ. ಹೊಸದಾಗಿ ಬರ್ತಾ ಇರೋವಂಥವ್ರಿಗೆ, ನನ್ನ ಸುತ್ತಮುತ್ತಲಿರುವಂಥ ಅಷ್ಟು ಜನ ಡೈರೆಕ್ಟರ್ಸ್ನ ಇಟ್ಕೊಂಡು ಹೊಸದಾಗಿ ಬರ್ತಾ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ, ಇಂಟ್ರೆಸ್ಟ್ ಇರುವಂಥ ಇವರಿಗೆ ಏನಾದರೂ ಒಂದು ಒಳ್ಳೇದು ಕಲಿಸ್ಕೊಡ್ಬೇಕು. ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಒಂದು ಕಲ್ತ್ಕೊಂಡು ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಥಾಟಲ್ಲಿ ಈ ಅಕಾಡೆಮಿನ ಮಾಡಿದ್ದು. ಈ ಅಕಾಡೆಮಿ ಬಿಲ್ಡಿಂಗ್ ನೋಡಿದ್ರೆ ಗೊತ್ತಾಗುತ್ತೆ, ಸುಮ್ಮನೆ 10x20 ಮಾಡಿಲ್ಲ ನಾನು. 3 ಫ್ಲೋರ್ ಬಿಲ್ಡಿಂಗ್ ಇದೆ. 3 ಫ್ಲೋರ್ ಬಿಲ್ಡಿಂಗಲ್ಲಿ 60-40 ಸೈಟಲ್ಲಿ 3 ಫ್ಲೋರ್ ಬಿಲ್ಡಿಂಗ್ ಇದೆ. ಅದರಲ್ಲಿ ಫುಲ್ ಲೆಂತ್ ಒಂದು ಹಾಲ್ ಇದೆ ಅವರಿಗೆ ಕ್ಲಾಸಸ್ ಮಾಡೋದಕ್ಕೆ. ಅದಾದಮೇಲೆ ಮೇಲೆ ಒಂದು ಸ್ಟುಡಿಯೋ ಥರ ಇದೆ, ಅದನ್ನು ಯೂಸ್ ಮಾಡ್ಕೋಬೋದು ಅವರು. ಆಲ್ ಎಕ್ವಿಪ್ಮೆಂಟ್ಗಳಿದೆ, ಕ್ಯಾಮ್ರಾಯಿಂದ ಹಿಡಿದು ಲೈಟ್ಸಿಂದ ಹಿಡಿದು ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ಗಳಿದೆ. ಲೈಬ್ರರಿ ಇದೆ, ಬುಕ್ಸ್ಗಳು ಓದ್ಬೋದು ಅವರು. ಈ ಥರ ಎಲ್ಲ ಅವ್ರಿಗೆ ಅವೈಲೇಬಲ್ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ತುಂಬ ಪ್ರೊಫೆಷ್ನಲ್ ಆಗಿ ನಾವೊಂದು 22 ವರ್ಷ 23 ವರ್ಷ ಇಂಡಸ್ಟ್ರಿಲಿ ಇರೋದ್ರಿಂದ ಸಿನಿಮಾಗೆ ಬಂದರೆ ಏನೇನೆಲ್ಲ ಡಿಫಿಕಲ್ಟೀಸ್ ಇರುತ್ತೆ, ಅವ್ನು ಏನು ಕಲ್ತ್ಕೊಂಡು ಬಂದರೆ ಇಂಡಸ್ಟ್ರಿಗೆ ಒಳ್ಳೆಯದು ಅನ್ನೋದಕ್ಕೋಸ್ಕರ ಅದ್ರ ಜೊತೆಗೆ ನನ್ನ ಜೊತೆಗೆ ಅಷ್ಟು ಜನ ಫ್ಯಾಕಲ್ಟೀಸ್ ಇದ್ದಾರೆ. ಅವರೆಲ್ಲರೂ ಇವತ್ತು ಸಿನಿಮಾ ಮಾಡ್ತಾ ಇರೋ ಡೈರೆಕ್ಟರ್ಸ್ಗಳೇ, ಎಲ್ಲ ತುಂಬ ಹಿಟ್ ಕೊಟ್ಟಿರೋ ಡೈರೆಕ್ಟರ್ಸ್ಗಳೇ. ಅಷ್ಟು ಜನ ಡೈರೆಕ್ಟರ್ಸು ನಮ್ಮ ಅಕಾಡೆಮಿಗೆ ಬಂದು ಕ್ಲಾಸ್ ಮಾಡ್ತಾರೆ ಅಂತಂದರೆ ಬಿಕಾಸ್ ಆಫ್ ನೆಕ್ಸ್ಟ್ ಜನ್ರೇಷನ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಕಲ್ತ್ಕೊಂಡು ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ. ದುಡ್ಡು ಬೇಕು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ದುಡ್ಡುಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಅನ್ನೋದು. 3 ಫ್ಲೋರ್ ಬಿಲ್ಡಿಂಗ್ ಇದೆ. ಈ ಸ್ಟ್ರಗಲ್ ಅನ್ನೋದು ಇರುತ್ತೆ ಬಿಹೈಂಡ್, ಅಂದರೆ ವರ್ಕರ್ಗೆ ಸ್ಯಾಲ್ರಿ ಕೊಡೋದಾಗಲಿ, ಬಾಡಿಗೆ ಕಟ್ಟೋದಾಗಲಿ, ಇದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು? ಅಂದರೆ ನಾವೊಂದು ಫೀಸ್ ತೊಗೊಳ್ತಾ ಇದ್ದೀವಿ ಅವ್ರ ಹತ್ರ. ಆ ಫೀಸಲ್ಲಿ ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ ಆಗುತ್ತೆ. ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ನಮ್ಮದೇ ಪ್ರೊಡಕ್ಷನ್ ಹೌಸ್ ಇದೆ, G ಸಿನಿಮಾಸ್ ಅಂತ. ಅದರಲ್ಲಿ ನಾವು ಜೆಂಟ್ಲ್ಮೆನ್ನು, ಲವ್ ಯು ರಚ್ಚು, ಪೆಂಟಗನ್ ಅಂತ ಸಿನಿಮಾಗಳನ್ನ ಮಾಡಿದ್ದೀವಿ. ಇವಾಗ ಮತ್ತೆ ತಿರ್ಗಾ ಇವಾಗ BM ಗಿರಿರಾಜ್ ಡೈರೆಕ್ಟ್ರು ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾಯಿದ್ದಾರೆ. ಆ ಸಿನಿಮಾ ಇವಾಗ ಶುರು ಆಗ್ತಾಯಿದೆ. ನಮ್ಮ ಪ್ಲಸ್ ಪಾಯಿಂಟ್ ಏನಂದರೆ, ಇಲ್ಲಿ ಕಲ್ತಿರುವಂಥ ಹುಡುಗರು ನಮ್ಮ ಬ್ಯಾನರ್ಗಳಲ್ಲೇ ಕೆಲಸ ಮಾಡುವಂಥ ಒಂದು ಅವಕಾಶಗಳು ಇರ್ತವೆ. ಬ್ಯಾಲೆನ್ಸ್ ಹೆಂಗಾಗುತ್ತೆ ಅಂದರೆ, ಈ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋದು ಬ್ಯಾಲೆನ್ಸ್ ಆಗುತ್ತೆ, ಇಲ್ಲಿ ಬರೋ ಹುಡುಗರು ಇದನ್ನು ಬ್ಯಾಲೆನ್ಸ್ ಆಗುತ್ತೆ. ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಇಂಡಸ್ಟ್ರಿಗೆ ಏನಾದರೂ ಒಂದು ಬೆನಿಫಿಟ್ ಆಗಬೇಕು ನಮ್ಮಿಂದನೂ. ನಾವು ಅಷ್ಟು ವರ್ಷ ಅನ್ನ ತಿಂದಿದ್ದೀವಿ ಇಂಡಸ್ಟ್ರಿಯಲ್ಲಿ, ಇಂಡಸ್ಟ್ರಿಗೆ ಒಂದು ಬೆನಿಫಿಟ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಪೆಂಟಗನ್ ಸಿನಿಮಾ ಅಂತ ಮಾಡಿದ್ವಿ. ಅದರಲ್ಲಿ ಒಂದು ಸುಮಾರು ಒಂದು 25-30 ಜನ ನಮ್ಮ ಅಕಾಡೆಮಿ ಹುಡುಗರೇ ಅದರಲ್ಲೆಲ್ಲ ಆ್ಯಕ್ಟ್ ಮಾಡಿದ್ರು. ಅವರೆಲ್ಲ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಬ್ಯುಸಿ ಇದ್ದಾರೆ. ನಮ್ಮ ಪೆಂಟಗನಲ್ಲಿ ಮಾಡಿರುವಂಥ ಒಬ್ಬ ಹುಡುಗ ಕೃಷ್ಣವಂಶಿ ಅಂತ ಇವತ್ತು ಶಿವಣ್ಣವ್ರ ಮಗಳು ಒಂದು ಬ್ಯಾನರ್ ಮಾಡಿ ಸಿನಿಮಾ ಮಾಡ್ತಾಯಿದ್ದಾರೆ, ಫೈರ್ ಪ್ಲೇ ಅಂತ. ಅದರಲ್ಲಿ ಹೀರೋ ಆಗಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ತನಿಷಾ ಕೊಪ್ಪಂಡ ಮಾಡಿದ್ರು, ಅವರು ಬಿಗ್ ಬಾಸ್ಗೆ ಹೋದರು. ಈ ಥರ ಸಕ್ಸಸ್ ಅಂದರೆ ಒಂದು ಸಿನಿಮಾದಿಂದ ಒಂದು 5-6 ಜನ ಆದರೂ ಸಕ್ಸಸ್ ಆಗಿ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅದು ಖುಷಿ ಕೊಡುವಂಥ ವಿಷಯ. ಇಲ್ಲಿ 100 ಜನ ಬರ್ತಾರೆ, ಸಕ್ಸಸ್ ಸಿಗೋದು ಒಬ್ಬರಿಗೆ. ಆ ಸಕ್ಸಸ್ ಯಾಕೆ ಸಿಗುತ್ತೆ ಸರ್? 100 ಜನರಲ್ಲಿ ಒಬ್ರಿಗಂತ ಹೇಳಲ್ಲ, 100 ಜನರಲ್ಲಿ 10 ಜನ ಮೇಲೆ ಸಕ್ಸಸ್ ಸಿಗುತ್ತೆ. ಆ್ಯಕ್ಚುಲಿ ಸಕ್ಸಸ್ ಸಿಗಬೇಕಪ್ಪ ಅಂತಂದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು, ಡೆಡಿಕೇಶನ್ ಇರಬೇಕು, ಸಿನಿಮಾ ಮೇಲೆ ಅಗಾಧವಾದಂಥ ಪ್ರೀತಿ ಇರಬೇಕು. ಅದಾದಮೇಲೆ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಗ್ರ್ಯಾಟಿಟ್ಯೂಡ್ ಇರಬೇಕು ಯಾವಾಗಲೂ.
ನಮ್ಗೆ ಯಾವಾಗ ಗ್ರ್ಯಾಟಿಟ್ಯೂಡ್ ಇರುತ್ತೆ, ನಾವೆಲ್ಲ ಕಲ್ತಿದ್ದೀವಿ ನಮ್ಮ ಗುರುಗಳ ಬಗ್ಗೆ, ಕಲ್ತಿರುವಂಥ ಇದ್ರ ಮೇಲೆ, ಆಮೇಲೆ ನಾವು ಮಾಡುವಂಥ ಸಿನಿಮಾ ಡೈರೆಕ್ಟರ್ ಮೇಲೆ, ನಾವು ಮಾಡುವಂಥ ಸಿನಿಮಾ ಪ್ರೊಡ್ಯೂಸರ್ ಮೇಲೆ, ಇವರು ಎಲ್ಲರ ಮೇಲೂ ನಮ್ಗೆ ಗ್ರ್ಯಾಟಿಟ್ಯೂಡ್ ಇರಬೇಕು. ನಮಗೊಂದು ಚಿಕ್ಕ ಅವಕಾಶ ಕೊಟ್ಟರು ಆ ಅವಕಾಶ ನಮಗೆ ಕೊಟ್ಟಿದ್ದಾರೆ ಅನ್ನೋ ಗ್ರ್ಯಾಟಿಟ್ಯೂಡ್ ಇದ್ದರೆ ಆ ಗ್ರ್ಯಾಟಿಟ್ಯೂಡು ನಮ್ಮನ್ನು ಬೆಳೆಸ್ತಾ ಹೋಗ್ತಾ ಇರುತ್ತೆ. ನೀವು ಅಣ್ಣವ್ರನ್ನ ನೋಡಿರ್ಬೋದು, ರಾಜ್ಕುಮಾರ್ ಅವ್ರು ನೋಡಿರೋದು, ಪ್ರತಿ ಸತಿ ಮಾತಾಡಬೇಕಾದ್ರೂ ಅವ್ರು ಅನ್ನದಾತರು ಅಂತ ಇದ್ರು. ಅಂದರೆ ಅವ್ರಿಗೆ ಎಷ್ಟು ಗ್ರ್ಯಾಟಿಟ್ಯೂಡ್ ಇತ್ತು ನೋಡಿ. ಎಂಥ ದೊಡ್ಡ ಸೂಪರ್ ಸ್ಟಾರ್ ಅವ್ರು ಏನು ಹೇಳಬೇಕಂತ ಏನಿಲ್ಲ, ಆದರೂ ಅವ್ರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಇತ್ತು. ಆ ಥರ ಸಿನಿಮಾ ಮೇಲೆ ಗ್ರ್ಯಾಟಿಟ್ಯೂಡ್ ಇರಬೇಕು. ನಮಗೆ ಯಾವುದೇ ಅವಕಾಶ ಕೊಟ್ಟಿದ್ದಾರೆ ಅಂದರೂ, ಸಣ್ಣ ಅವಕಾಶ ಇರಲಿ ದೊಡ್ಡ ಅವಕಾಶ ಇರಲಿ, ಆ ಥರ ಗ್ರ್ಯಾಟಿಟ್ಯೂಡ್ ಇದ್ದು ಅದ್ರ ಜೊತೆಗೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ರೆ. ಹಾರ್ಡ್ ವರ್ಕ್ ತುಂಬ ಬೇಡುತ್ತೆ ಸಿನಿಮಾ ಇಂಡಸ್ಟ್ರಿ. ತುಂಬ ಭಕ್ತಿಪೂರ್ವಕವಾಗಿ ಇರಬೇಕು. ತುಂಬ ಏನೋ ಇಲ್ಲಿ ಬಂದಿದ್ದೀನಿ ಏನು ಮಾಡಿದರೆ ನಡೀತಿದೆ ಅನ್ನೋ ಥರ ಅಲ್ಲದೆ, ತುಂಬ ಭಕ್ತಿಪೂರ್ವಕವಾಗಿ ತಾಳ್ಮೆಯಿಂದ ಇದ್ದು ತುಂಬ ಭಕ್ತಿಪೂರ್ವಕವಾಗಿ ಸಿನಿಮಾನ ನಾವು ಪ್ರೀತಿಸಿದರೆ ಡೆಫಿನೆಟಾಗಿ ಸಿನಿಮಾ ಇಂಡಸ್ಟ್ರಿ ನಮಗೆ ಒಳ್ಳೇದು ಮಾಡೇ ಮಾಡುತ್ತೆ. ಸರ್, ನೀವು ಡೈರೆಕ್ಟರ್ ಆಗಿದ್ರೆ, ಪ್ರೊಡ್ಯೂಸರ್ ಆಗಿದ್ರೆ, ಆ ತಾಳ್ಮೆ ಅನ್ನೋದು ನಿಮ್ಗೆ ಎಷ್ಟು ವರ್ಷ ಇತ್ತು ನಿಮಗೆ? ನಾನು 2000 ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ನಾನು 2000 ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೈನಿಕ, ಸಾರ್ವಭೌಮ, ಅಂಜಲಿ ಗೀತಾಂಜಲಿ, ಈ ಥರ ಸಿನಿಮಾಗಳಿಗೆಲ್ಲ ಅಸಿಸ್ಟೆಂಟಾಗಿ, ಅಸೋಸಿಯೇಟಾಗಿ ಎಲ್ಲ ಕೆಲಸ ಮಾಡಿದೆ. ನಾನು ಫಸ್ಟ್ ಸಿನಿಮಾ ಮಾಡಿದ್ದು 2008 ಮಾಡಿದೆ. ಅಂದರೆ 8 ವರ್ಷ ನಾನು ಸಿನಿಮಾ ಮಾಡ್ಕೊಂಡೆ. 2008 ನಾನು ಮಾಡಿದ ಮೇಲೆ ಮತ್ತೆ ತಿರ್ಗಾ ನಾನು ಆ ಫಿಲಮ್ ಅಷ್ಟು ದೊಡ್ಡ ಸಕ್ಸಸ್ ಏನಾಗಲಿಲ್ಲ. ಅದಾದಮೇಲೆ ಮತ್ತೆ ತಿರ್ಗಾ ನಾನು ಫಿಲಮ್ ಡಿಸ್ಟ್ರಿಬ್ಯೂಷನ್ನು ಆ ಥರ ಎಲ್ಲ ಮಾಡಿಕೊಂಡು ಸುಮಾರು ವರ್ಷ ಇದೆ. ನಾನು 2013 ರಾಜಾವಲಿ ಮಾಡಿದೆ. ಅದಾದಮೇಲೆ 9 ಸಿನಿಮಾಗಳು ಮಾಡಿದ್ದೀನಿ. ಇಷ್ಟು ವರ್ಷ ಸ್ಟ್ರಗಲ್ ಇದೆ ಸರ್. ನಾನು ಈ ಪ್ರಶ್ನೆ ಯಾಕೆ ಹೇಳಿದೆ ಅಂದರೆ, ಈಗಿನ ಕೆಲವು ಹುಡುಗರು ಅಕಾಡೆಮಿಕ್ ಬರ್ತಾರೆ, ಕಲಿತಾ ಇರ್ತಾರೆ, ಇಮಿಡಿಯೇಟ್ಲಿ ನಾನು ಹೀರೋ ಆಗಬೇಕು ಅಂತಾರೆ. ಹೌದು. ನೀವು 8-9 ವರ್ಷ ಸ್ಟ್ರಗಲ್ಲು ಅವ್ರಿಗೆ ಗೊತ್ತಾಗಲ್ಲ. ಅಲ್ಲ, ನಾನು ಅವ್ರಿಗೆ ಅದನ್ನೇ ಹೇಳ್ತಾ ಇರ್ತೀನಿ. ನಾನು ಕೆಳಗಡೆ ಕ್ಲಾಸಸ್ಗೆ ತೊಗೊಂಡಾಗ ನಾನು ಹೇಳ್ತಾ ಇರ್ತೀನಿ, ನೋಡಿ, ನಾನು ಒಂದು 25 ವರ್ಷ ಸಿನಿಮಾ ಇಂಡಸ್ಟ್ರಿಲಿ ಇದ್ದೀನಿ. ನೀವು 25 ವರ್ಷ ಆದಮೇಲೆ ಬುದ್ಧಿ ಕಲಿಬೇಕಂತೇನಿಲ್ಲ. ನನಗೆ 25 ವರ್ಷದಲ್ಲಿ ನಾನು ಏನೇನೆಲ್ಲ ಅನುಭವಿಸಿದ್ದೀನಿ, ಎಲ್ಲಿ ಅಪ್ ಆ್ಯಂಡ್ ಡೌನ್ ಆಗಿದೆ, ಎಲ್ಲಿ ಡೌನ್ ಆದಾಗ ಪಾಠ ಕಲಿತು ಮೇಲೆ ಬಂದಿದ್ದೀನಿ, ಈ ಥರದ್ದು ಒಂದು 25 ವರ್ಷದ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನೀವು ಒಂದು 25 ವರ್ಷ ಅನುಭವಿಸ್ಬೇಡಿ. ನೀವು ಒಂದು ವರ್ಷ 2 ವರ್ಷ ಪೇಷನ್ಸಿಂದ ಇದ್ದು ನಾವು ಹೇಳೋದನ್ನು ಕರೆಕ್ಟಾಗಿ ಕಲ್ತ್ಕೊಂಡು ಒಬ್ಬ ಮೆಂಟರ್ನ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದರೆ ತುಂಬ ಒಳ್ಳೆಯದು. ನನ್ನ ಪ್ರಕಾರ ಮೆಂಟರ್ ಇರಲೇಬೇಕೊಬ್ಬ. ಅಂದರೆ ನಾವು ಕೆಳಗಡೆ ಬಿದ್ದಾಗ, ನಾವೇನೋ ಡಿಸಿಷನ್ ತೊಗೋಬೇಕಾದ್ರೆ, ನಾವು ಯಾವುದೋ ಒಂದು ಸಿನಿಮಾ ಮಾಡ್ತಾ ಇರ್ತೀವಿ, ಆ ಸಿನಿಮಾ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡೋದಕ್ಕೆ ಸಜೆಷನ್ಸು ಎಕ್ಸ್ಪೀರಿಯೆನ್ಸ್ ಇರೋರ ಹತ್ರ, ನನ್ನ ಹತ್ರನೇ ಅಂತಲ್ಲ, ಸಿನಿಮಾದಲ್ಲಿ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಇರೋರು ಇದ್ದಾರೆ, ತುಂಬ ಜನ ಪ್ರೊಡ್ಯೂಸರ್ಸ್ ಇದ್ದಾರೆ, ತುಂಬ ಜನ ಡೈರೆಕ್ಟರ್ಸ್ ಇದ್ದಾರೆ, ಆಮೇಲೆ ಇಲ್ಲೂ ತುಂಬ ಜನ ಡೈರೆಕ್ಟರ್ಸ್ ಬರ್ತಾ ಇರ್ತಾರೆ. ಅಂಥವ್ರ ಹತ್ರ ನೀವು ಮೆಂಟರಾಗಿ ಇಟ್ಕೊಳ್ಳಿ ಅವ್ರನ್ನ. ಯಾವಾಗ್ಲೂ ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆನೂ ಒಂದು ಸತಿ ಸಜೆಷನ್ ತೊಗೊಂಬಿಡಿ. ಸರ್, ಈ ಥರದ್ದೊಂದು ಮಾಡ್ತಾಯಿದ್ದೀನಿ, ಹೆಂಗೆ ಸರ್ ಇದು ಮಾಡ್ಬೋದಾ? ಮಾಡಿದ ಮೇಲೆ ಬಂದು ಕೇಳ್ತಾರೆ ಎಲ್ಲರೂ. ತುಂಬ ಜನ ಬಂದುಬಿಟ್ಟು ಮಾಡ್ತಾರೆ, ಮಾಡಿದ ಮೇಲೆ ಹೆಂಗೆ ಸರ್ ಇದು ಅಂತ ಕೇಳ್ತಾರೆ. ಮಾಡೋಕ್ಕಿಂತ ಮುಂಚೆ ಕೇಳಿದ್ರೆ ಏನನ್ನೋದನ್ನ ಹೇಳ್ಬೋದು ಅಲ್ವಾ? ಆ ಥರ ಮೆಂಟರ್ಸ್ನ ಇಟ್ಕೊಂಡು ಹೋದರೆ ಇಂಡಸ್ಟ್ರಿಗೆ ತಾಳ್ಮೆಯಿಂದ ಒಂದು 4-5 ವರ್ಷ, ತುಂಬ ಪೇಷನ್ಸಿಂದ ಒಂದು 4-5 ವರ್ಷ ಸಣ್ಣ ಒಟ್ಟಿಗೆ ಹೀರೋ ಆಗ್ತೀನಿ, ಒಟ್ಟಿಗೆ ಡೈರೆಕ್ಟರ್ ಆಗ್ತೀನಿ ಅಂತ ಹೋಗಬೇಡಿ. ಸಣ್ಣ ಪಾತ್ರಗಳ ಮೂಲಕ ವಿಲನ್ ಆಗಿ, ಸಪೋರ್ಟಿಂಗ್ ಆ್ಯಕ್ಟರ್ ಆಗಿ ಮಾಡ್ತಾ ಹೀರೋ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಬೇರೆ ಬೇರೆ ಕೆಲಸಗಳನ್ನು ಕಲ್ತ್ಕೊಂಡು ಆಮೇಲೆ ಡೈರೆಕ್ಟರ್ ಆಗಿ. ಇಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಬಂದಿದ್ದೀವಿ, ನಾಳೆ ಬೆಳಗ್ಗೆ ನಾನು ಹೀರೋ ಆಗಿಬಿಡ್ತೀನಿ, ನಾನು ಸೂಪರ್ ಸ್ಟಾರ್ ಆಗಿಬಿಡ್ತೀನಿ ಅನ್ನೋದು ಚಾನ್ಸೇ ಇಲ್ಲ. ಒಂದು ಬಿಗಿನಿಂಗ್ ಆಗುತ್ತೆ ಇದು. ಆ ಬಿಗಿನಿಂಗ್ನ ಇಟ್ಕೊಂಡು ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ನೀವು ಒಂದಿನ ಸಕ್ಸಸ್ಫುಲ್ ಆಗಿ ಆಗ್ತೀರಾ. ಸರ್, ಆ್ಯಕ್ಟರ್ ಮತ್ತು ಟೆಕ್ನಿಷಿಯನ್ಗೆ ಏನು ಫೀಸ್ ಇರುತ್ತೆ ಇಲ್ಲಿ? ನಾವು 90,000 ಆ್ಯಕ್ಚುಲಿ ಆ್ಯಕ್ಟರ್ಗೆ, ಡೈರೆಕ್ಟರ್ಸ್ಗೆ ನಾವು ಫೀಸ್ ತೊಗೊಳ್ತಾ ಇದ್ದೀವಿ. 3 ಮಂತ್ಸ್ ಫುಲ್ ಟೈಮ್ ಕೋರ್ಸ್ಗೆ 90,000 ತೊಗೊಳ್ತಾ ಇದ್ದೀವಿ. ಇವಾಗ 10th ಬ್ಯಾಚು ಅನ್ನೋದಕ್ಕೋಸ್ಕರ ನಾವು 25% ಡಿಸ್ಕೌಂಟ್ ಮಾಡಿದ್ದೀವಿ. 25% ಡಿಸ್ಕೌಂಟ್ ಮಾಡಿ ಇವಾಗ 10th ಬ್ಯಾಚು ಮಾಡ್ತಾಯಿದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಒಂದು ಒಳ್ಳೆ ಸಂದರ್ಭ ಇದು. ನಮಗೂ ಒಂದು 10ನೇ ಬ್ಯಾಚು ಅನ್ನೋದೊಂದು ಸ್ಪೆಷಲ್ ಆಗಿರುತ್ತೆ. ಅದಕ್ಕೋಸ್ಕರ ತುಂಬ ಜನ ಬಂದಿರೋರಿಗೆ ಸರ್ ಫೀಸ್ ಸ್ವಲ್ಪ ಜಾಸ್ತಿ ಆಯ್ತಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇದು ಒಂದು ಅವಕಾಶ, 10ನೇ ಬ್ಯಾಚು ಒಂದು ಒಳ್ಳೆ ಅವಕಾಶ ಇದೆ. 25% ಡಿಸ್ಕೌಂಟ್ ಮಾಡಿ ಮಾಡ್ತಾಯಿದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಬಂದು ಇವಾಗ 10th ಬ್ಯಾಚಿಗೆ, ಆ್ಯಕ್ಟಿಂಗಿಗೆ, ಡೈರೆಕ್ಷನ್ಗೆ ಬಂದು ಜಾಯ್ನ್ ಆಗ್ಬೋದು.
ಹಲೋ ನಮಸ್ತೆ, ನನ್ನ ಹೆಸರು ನವೀನ್ ಅಂತ. ನಾನೊಬ್ಬ 9th ಬ್ಯಾಚ್ ಡೈರೆಕ್ಷನ್ ಕ್ಲಾಸ್ ಕಂಪ್ಲೀಟ್ ಮಾಡಿರುವ ಸ್ಟೂಡೆಂಟು. ಸೊ ಜಿ ಅಕಾಡೆಮಿಯಲ್ಲಿ ನಾನು ಜಾಯ್ನ್ ಆಗೋಕ್ಕೆ ಮುಂಚೆ ಗುರು ದೇಶಪಾಂಡೆ ಸರ್ ನಾನು ಮೀಟ್ ಮಾಡಿದ್ದೆ. ಅವ್ರು ಒಂದೇ ಮಾತು ಹೇಳಿದ್ದು, ನೀವು ಡೈರೆಕ್ಷನ್ ಅನ್ನೋದು ಪೂರ್ತಿ ಕಲಿಬೇಕು ಅಂದರೆ ಒಂದು ಕ್ಲಾಸ್ ಕೂಡ ನೀವು ಆಬ್ಸೆಂಟ್ ಆಗಬಾರ್ದು ಅಂತ. ಸೊ ಅದೇ ಥರ ಮ್ಯಾಕ್ಸಿಮಮ್ ನಾನು 1 or 2 ಕ್ಲಾಸಸ್ ಅಷ್ಟೇ ನಾನು ತಪ್ಪಿಸ್ಕೊಳಕ್ಕಾಗಿದ್ದು. ಮಿಕ್ಕಿ ಕ್ಲಾಸ್ ಎಲ್ಲ ನಾನು ಅಟೆಂಡ್ ಮಾಡಿದೆ. ಒಳ್ಳೆ ವಿಷಯ, ಪ್ರತಿ ಕ್ಷಣನೂ ಕೂಡ ಎಲ್ಲ ಥರದ್ದು ಡೈರೆಕ್ಟರ್ ಬಂದಿದ್ರು. ಪ್ರತಿದಿನನೂ ಕೂಡ ನನಗೆ ಒಳ್ಳೆ ಅನುಭವ ಆಗಿದೆ. ಸೊ ಹಾಗಾಗಿ ಏನಂದರೆ ಇವತ್ತಿಗೆ ನಾನು ಕಂಪ್ಲೀಟ್ ಆಗಿದೆ 9th ಬ್ಯಾಚ್ ಡೈರೆಕ್ಷನ್ ಕ್ಲಾಸು. ಹಾಯ್ ನಮಸ್ತೆ, ನನ್ನ ಹೆಸರು ಅಮೃತ ಅಂತ. ನಾನು ಮೂಲತಃ ಧಾರವಾಡದವಳು, ಬೆಂಗಳೂರಲ್ಲಿ 8 ವರ್ಷದಿಂದ ಇದ್ದೀನಿ. ಆಕ್ಟರ್ ಆಗಬೇಕು ಅನ್ನೋದು ನಂದು ಚೈಲ್ಡ್ಹುಡ್ ಡ್ರೀಮ್. ಆಮೇಲೆ ನನಗೆ ಪ್ರತಿಯೊಂದೂ ಎಲ್ಲಿ ಸಿಗತ್ತೆ, ಏನು ಮಾಡಬೇಕು ಅಂತ ನಾವು ಒಂದು ಎಕ್ಸಾಂಪಲ್, ನಾವು ಸ್ಕೂಲಿಗೆ ಹೋಗಬೇಕಾದ್ರೆ, ಕಾಲೇಜ್ ಜಾಯ್ನ್ ಆಗಬೇಕಾದ್ರೆ ನಾವು ಎನ್ಕ್ವೈರಿ ಮಾಡ್ತೀವಿ, ಯಾವ ಸ್ಕೂಲ್ ಚೆನ್ನಾಗಿದೆ, ಫ್ಯಾಕಲ್ಟಿ ಹೇಗಿದ್ದಾರೆ, ಸರೌಂಡಿಂಗ್ ಹೇಗಿದೆ ಅಂತ. ಆ ಥರ ನಾನು ಆ್ಯಕ್ಟಿಂಗ್ ಕಲಿಬೇಕಂದಾಗ ತುಂಬ ಇನ್ಸ್ಟಿಟ್ಯೂಟ್ನ ಎನ್ಕ್ವೈರಿ ಮಾಡಿದೆ. ಅಲ್ಲಿ ನನಗೆ ಸಿಕ್ಕಿದ್ದು ಜಿ ಅಕಾಡೆಮಿ. ಎಲ್ಲ ಇನ್ಸ್ಟಿಟ್ಯೂಟ್ ಕಂಪೇರ್ ಮಾಡಿದೆ, ನನಗೆ ಜಿ ಅಕಾಡೆಮಿ ಇಲ್ಲಿ ಫೆಸಿಲಿಟಿ, ಆಮೇಲೆ ಇಲ್ಲಿ ಫ್ಯಾಕಲ್ಟಿ, ಆಮೇಲೆ ಕೋರ್ಸ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಂಡಾಗ ನಂಗೆ ಜಿ ಅಕಾಡೆಮಿ ಜಾಯ್ನ್ ಆಗಬೇಕು ಅಂತ ಅನಿಸಿ ನಾನು ಜಿ ಅಕಾಡೆಮಿ ಜಾಯ್ನ್ ಆದೆ. ಇಲ್ಲಿ 3 months ಕೋರ್ಸಲ್ಲಿ ನಾನು ಇನಿಷಿಯಲ್ 10 days ಅಲ್ಲಿ ನಮ್ಗೆ ಡ್ಯಾನ್ಸ್ ಹೇಳ್ಕೊಟ್ರು. ಇಲ್ಲಿ ಕಂಪ್ಲೀಟ್ ಆಗಿ ಯಾವುದನ್ನು ಇಲ್ಲ ಅಂದೆ. ಫಾರ್ ಎಕ್ಸಾಂಪಲ್ ಡ್ಯಾನ್ಸ್ ಆಗಲಿ, ಫೈಟ್ ಆಗಲಿ, ಕಲರಿ ಆಗಲಿ, ಆಮೇಲೆ ನಾಟಕದ ರಂಗಭೂಮಿ ಬಗ್ಗೆ ಆಗಲಿ, ಸಿನಿಮಾ ಬಗ್ಗೆ ಆಗಲಿ, ಕ್ಯಾಮ್ರಾ ಬಗ್ಗೆ ಆಗಲಿ, ಎಲ್ಲನೂ ಡೀಟೇಲ್ ಆಗಿ ನಮಗೆ ಒಬ್ಬ ನಟನಿಗೆ ಏನು ಬೇಕಲ್ಲ ಅದನ್ನ ಕಂಪ್ಲೀಟ್ ಆಗಿ ನಮ್ಗೆ ಹೇಳ್ಕೊಡ್ತಾರೆ. ಫಸ್ಟ್ 10 days ನಮಗೆ ಡ್ಯಾನ್ಸ್ ಜೊತೆ ಆ್ಯಕ್ಟಿಂಗ್ ಸ್ಟಾರ್ಟ್ ಆಯಿತು, ಲೈಕ್ ಥಿಯೇಟರ್ ಕ್ಲಾಸ್ ಸ್ಟಾರ್ಟ್ ಆಯಿತು. ಥಿಯೇಟರ್ ಕ್ಲಾಸ್ನ ಅಲ್ಲಿ ನಮಗೆ 3 ಥರ ಡ್ರಾಮಾ ಬಗ್ಗೆ ಹೇಳ್ಕೊಟ್ರು. ಸ್ಟೇಜ್ ಹೇಗಿರುತ್ತೆ, ಬೀದಿಯಲ್ಲಿ ಮಾಡುವಾಗ ಯಾವ ಥರ ನಮ್ಮದು ವಾಯ್ಸ್ ಇರಬೇಕು, ಸ್ಟೇಜ್ ಮೇಲೆ ಮಾಡುವಾಗ ವಾಯ್ಸ್ ಹೇಗಿರಬೇಕು, ಪೌರಾಣಿಕ ನಾಟಕ ಮಾಡುವಾಗ ನಮಗೆ ಯಾವ ಥರ ನಮ್ಮ ಅಪಿಯರೆನ್ಸ್ ಆಗಲಿ, ವಾಯ್ಸ್ ಆಗಿರ್ ಡಿಫ್ರೆನ್ಸ್. ಆಮೇಲೆ ಥಿಯೇಟರ್ ಕ್ಲಾಸ್ ಆದಮೇಲೆ ನಮ್ಮ ಕ್ಯಾಮ್ರಾ ಕ್ಲಾಸ್ ಇತ್ತು. ಕ್ಯಾಮ್ರಾದಲ್ಲಿ ಡಿಫ್ರೆಂಟ್ ಶಾರ್ಟ್ಸ್ ಹೇಗೆ ತೆಗಿತಾರೆ, ಆಮೇಲೆ ಯಾವ ಥರ ನಾವು ಪೋಸ್ ಮಾಡಬೇಕು, ಯಾವ ಥರ ಕ್ಯಾಮ್ರಾ ಫೇಸ್ ಮಾಡಬೇಕು, ಆಮೇಲೆ ವಾಯ್ಸ್ ಇನ್ನೊಬ್ಬರು ಆ್ಯಕ್ಟರ್ ಜೊತೆ ಹೇಗೆ ಸಪೋರ್ಟಿವ್ ಆಗಿ ಆ್ಯಕ್ಟ್ ಮಾಡಬೇಕು, ಇದೆಲ್ಲ ನಮಗೆ ಕ್ಯಾಮ್ರಾ ಕ್ಲಾಸಲ್ಲಿ ಹೇಳ್ಕೊಟ್ರು. ಆಮೇಲೆ ಕಲರಿ ಕ್ಲಾಸ್ ಅಂತ ಹೇಳ್ಕೊಟ್ರು, ಅದು ತುಂಬ ಚೆನ್ನಾಗಿತ್ತು. ಅದು ನಮ್ಮ ಪೋಸ್ಚರ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಫೈಟಿಗಾಗಲಿ ಅಥವಾ ಡ್ಯಾನ್ಸಿಗಾಗಲಿ ಅಥವಾ ಆ್ಯಕ್ಟಿಂಗ್ ಮಾಡುವಾಗ ತುಂಬಾ ಹೆಲ್ಪ್ ಆಯಿತು ನಮಗೆ ಕಲರಿ ಕ್ಲಾಸು. ಆಮೇಲೆ ಫೈಟಿಂಗು ರಿಯಲ್ ಆಗಿ ಹೆಂಗೆ ಫೈಟ್ ಮಾಡ್ತಾರೆ, ಆಮೇಲೆ ಅದಕ್ಕೆ ಯಾವ್ದಾವ ಥರ ನಮ್ಗೆ ಎಕ್ಸಸೈಸಸ್ ಬೇಕು, ಅದೆಲ್ಲ ನಮ್ಗೆ ಈವನ್ ಡ್ಯಾನ್ಸ್ ಕ್ಲಾಸಲ್ಲೂ ತುಂಬ ಫಿಸಿಕಲ್ ಆಗಿ, ಲೈಕ್ ಫ್ಲೆಕ್ಸಿಬಲ್ ಆಗಿ ನಮ್ಗೆ ಯಾವ ಥರ ಮಾಡಲಿಕ್ಕೆ ನಮ್ಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಬೇಕಲ್ಲ, ಅದೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸಿದ್ರು. ಆಮೇಲೆ ವಾಯ್ಸ್ ಬಗ್ಗೆ ಹೇಳ್ಕೊಟ್ರು. ಈವನ್ ಮ್ಯೂಸಿಕ್, ಸಂಗೀತ ನಮ್ಗೆ ಆ್ಯಕ್ಟಿಂಗಿಗೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಲೈಕ್ ಫ್ಯೂ ಡೇಸ್ ಸಂಗೀತ, ಮ್ಯೂಸಿಕ್ ಬಗ್ಗೆನೂ ನಮ್ಗೆ ಹೇಳ್ಕೊಟ್ರು. ಆಮೇಲೆ ನಮಗೆ ಊಟದ ಬಗ್ಗೆ ಹೇಳ್ಕೊಟ್ರು. ನಾವು ತಿನ್ನೋ ಆಹಾರ ನಮ್ಮ ಆ್ಯಕ್ಟಿಂಗ್ ಮೇಲೆ, ನಮ್ಮ ಬಿಹೇವಿಯರ್ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರು. ಆಮೇಲೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಏನು ಹೇಳ್ಬೇಕಂದ್ರೆ, ಇಲ್ಲಿ ನಮಗೆ ಮಿನಿ ಲೈಬ್ರರಿ ಇದೆ. ಆಮೇಲೆ ಲೈಬ್ರರಿಯಲ್ಲಿ ಬುಕ್ಸ್ ಜೊತೆ ನಮಗೆ ತುಂಬಾ ಮೂವೀಸ್, ವಿಡಿಯೋ ಕ್ಯಾಸೆಟ್ ಸಿಗತ್ತೆ. ನೀವು ಮನೆಗೆ ತಗೊಂಡೋಗಿ ಬುಕ್ ಓದಿ, ವಿಡಿಯೋ ನೋಡಿ ಕಲಿಯೋಕ್ಕೂ ನಿಮ್ಗೆ ಅಪರ್ಚುನಿಟಿ ಇದೆ. ಆಮೇಲೆ 3 months ಜೊತೆ ನಮ್ಗೆ ಸಮ್ಟೈಮ್ಸ್ ದೇ ಯೂಸ್ ಟು ಟೇಕ್ ಅಸ್ ಎಕ್ಸ್ಟ್ರಾ ಕ್ಲಾಸಸ್ ಆಲ್ಸೋ ಆನ್ ವೀಕೆಂಡ್ಸ್. ದಟ್ ವಾಸ್ ವೆರಿ, ಅದು ನಮ್ಗೆ ತುಂಬಾನೇ ಹೆಲ್ಪ್ ಆಯಿತು ಎಲ್ಲರ ಜೊತೆ ಬೆರೆಯೋಕ್ಕೆ. ಆಮೇಲೆ 3 months ಕೋರ್ಸ್ ಆದಮೇಲೆ 4 ಶಾರ್ಟ್ ಮೂವೀಸ್ ಮಾಡಿಸಿದ್ರು ನಮ್ಗೆ. ಆಲ್ರೆಡಿ 3 ನಾಟಕದ ಜೊತೆ ಈ 4 ಶಾರ್ಟ್ ಮೂವೀಸ್ ಮಾಡೋದ್ರಿಂದ ನಮ್ಗೆ ಕೋರ್ಸ್ ಜೊತೆ ಕಂಟಿನ್ಯೂಷನ್, ಲೈಕ್ ಶಾರ್ಟ್ ಮೂವಿ ಮಾಡಿ ನಮಗೆ ಒಂಥರ ಎಕ್ಸ್ಪೀರಿಯನ್ಸ್ ಸಿಕ್ತು. ಆಮೇಲೆ ಇವಾಗ ಅದು ಡಬ್ಬಿಂಗ್ ಎಲ್ಲ ನಡೀತಾ ಇದೆ, ತುಂಬ ಖುಷಿ ಆಗ್ತಾಯಿದೆ ಜಿ ಅಕಾಡೆಮಿಗೆ ಜಾಯ್ನ್ ಆಗಿ. ಅದ್ರ ಜೊತೆ ನನಗೊಂದು ಮೂವಿ ಆಫರ್ ಸಿಕ್ಕಿದೆ. ಸೊ ಐ ಆಮ್ ವೆರಿ ಲಕ್ಕಿ ದಟ್ ಐ ಹ್ಯಾವ್ ಅಪ್ರೋಚ್ ದಿಸ್ ಅಕಾಡೆಮಿ ಆ್ಯಂಡ್ ಜಾಯಿನ್ ಜಿ ಅಕಾಡೆಮಿ. ನಿಮಗೂ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಕಾಡೆಮಿ ಜಾಯ್ನ್ ಆಗಿ. ಸಿನಿಮಾಗೆ ಯಾವುದೇ ಥರವಾದ ಪ್ರಿಪ್ರೇಷನ್ ಬೇಕಿದ್ರೆ ನಿಮ್ಗೆ ಖಂಡಿತಾನೇ ಸಿಗುತ್ತೆ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್, ನಮ್ಮ ಊರು ಹುಬ್ಳಿ. ನನಗೆ ಮುಂಚೆಯಿಂದಾನು ಆ್ಯಕ್ಟರ್ ಆಗ್ಬೇಕನ್ನೋದು ತುಂಬ ಆಸೆ. ಅದಕ್ಕೆ ಅದು ಆ್ಯಕ್ಟರ್ ಆಗ್ಬೇಕಂದ್ರೆ ಇವಾಗ ಅದು ಬೇಸಿಕ್ ನಾವು ಏನೇನು ಬೇಕು ಅದೆಲ್ಲ ಕಲ್ತ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ನಮ್ಗೆ ಅಷ್ಟು ವ್ಯಾಲ್ಯೂ ಮಾಡಲ್ಲ ಯಾರು ಡೈರೆಕ್ಟಾಗಿ ನಾನು ಆ್ಯಕ್ಟರ್ ಆಗ್ತೀನಿ, ಆ ಥರ ಚಾನ್ಸಸ್ಸು ಸಿಗಲ್ಲ. ಅದಕ್ಕೆ ಮುಂಚೆಯಿಂದಾನು ನಾನು ಏನಾದರೂ ಇದು ಆ್ಯಕ್ಟಿಂಗ್ ಬಗ್ಗೆ ಕಲಿಬೇಕು, ಈ ಕ್ಲಾಸಸ್ ಮಾಡಬೇಕು ಅಂತ ಜಿ ಅಕಾಡೆಮಿನ ಗುರು ಸರ್ನ ನಾನು ಮುಂಚೆಯಿಂದ ಫಾಲೋ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದೇ ರೀತಿ ಫಸ್ಟ್ ಬ್ಯಾಚ್, ಇವಾಗ ನಾನು 9th ಬ್ಯಾಚ್ ಸ್ಟೂಡೆಂಟು. ಆ್ಯಕ್ಚುಲಿ ನಾನು ಫಸ್ಟ್ ಬ್ಯಾಚಿಂದಾನೇ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಕೇಳಿರೋದಾಗಿರ್ಬೋದು, ಅಂದರೆ ಫೀಸ್ ಬಗ್ಗೆ ಆಗಿರ್ಬೋದು, ಎಲ್ಲಾನು ಫಸ್ಟ್ ಬ್ಯಾಚಿಂದಾನೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ಅವಾಗ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಸಿಂದ ನನಗೆ ಜಾಯ್ನ್ ಆಗೋಕ್ಕಾಗಿರಲಿಲ್ಲ. ಆದರೆ ನಾನು 9th ಬ್ಯಾಚಲ್ಲಿ
ಇಲ್ಲಿ ಆ್ಯಕ್ಟಿಂಗ್ ಸ್ಟೂಡೆಂಟಾಗಿ ಜಾಯ್ನ್ ಆಗ್ತೀನಿ. ಆ್ಯಕ್ಟಿಂಗ್ ಸ್ಟೂಡೆಂಟಾಗಿ ಜಾಯ್ನ್ ಆದಮೇಲೆ ನಮ್ಗೆ ಇಲ್ಲಿ ಆ್ಯಕ್ಟಿಂಗ್ ಕ್ಲಾಸಸ್ ಆಗಿರ್ಬೋದು, ಡ್ಯಾನ್ಸ್ ಕ್ಲಾಸಸ್ ಆಗಿರ್ಬೋದು, ಆಮೇಲೆ ಫೈಟ್ ಕ್ಲಾಸಸ್, ಆಮೇಲೆ ಕ್ಯಾಮ್ರಾ ಕ್ಲಾಸಸ್, ಇದನ್ನೆಲ್ಲ ಕಲಿಸಿದ್ದಾರೆ. ಮುಂಚೆ ನಮಗೆ ಏನೂ ಗೊತ್ತಿರಲಿಲ್ಲ, ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಆಗಲಿ ಆ್ಯಕ್ಟಿಂಗ್ ಬಗ್ಗೆ ಆಗಲಿ ಏನೂ ಗೊತ್ತಿರಲಿಲ್ಲ. ಇವಾಗ ಇಲ್ಲಿ ಬಂದು ನಾವು ಕಲ್ತಿದ ತಕ್ಷಣ ನಮ್ಗೆ ಸ್ವಲ್ಪ ಗೊತ್ತಾಗಿದೆ, ಎಲ್ಲ ಗೊತ್ತಾಗಿದೆ ಅಂತ ಹೇಳಲ್ಲ, ಸ್ವಲ್ಪ ತಿಳ್ಕೊಂಡಿದ್ದೀವಿ ಅದ್ರ ಬಗ್ಗೆ. ಆಮೇಲೆ ನಾಟಕ ಮಾಡಿಸಿದ್ದಾರೆ. ಆಮೇಲೆ ನಮಗೆ ವಾಯ್ಸ್ ಮಾಡ್ಯುಲೇಷನ್ ಕ್ಲಾಸಸ್ ಆಗಿರ್ಬೋದು, ಪ್ರತಿಯೊಂದು ಒಂದು ಆಕ್ಟರ್ ಆಗಕ್ಕೆ ಏನೇನ್ ಬೇಕೋ ಅದೆಲ್ಲನೂ ನಮಗೆ ಹೇಳ್ಕೊಟ್ಟಿದ್ದಾರೆ. ಆಕ್ಚುಲಿ ನಾವು ಮುಂಚೆ ಅನ್ಕೋತಾ ಇದ್ವಿ ಏನಂತ, ಇವಾಗ ಆಕ್ಟಿಂಗ್ ಕ್ಲಾಸಸ್ ಇದೆಲ್ಲ ಸುಮ್ಮನೆ ಏನೋ ದುಡ್ಡು ಮಾಡಕ್ ಮಾಡ್ತಾರೆ, ಏನು ಹೇಳ್ಕೊಡಲ್ಲ, ಸುಮ್ಮನೆ ಆ ಥರ ಈ ಥರ ಅಂತ ಅನ್ಕೋತಾ ಇದ್ವಿ. ಅವಾಗ ನನ್ಗೆ ಒಂದೇ ಒಂದು ನೆನಪಾಗೋದು ಏನಂದ್ರೆ, ನಾನು ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಸರ್ ದೊಡ್ಡ ಫ್ಯಾನ್. ಅವ್ರದ್ದೊಂದು ಸಾಂಗ್ ಅಲ್ಲಿ ಒಂದು ಲೈನ್ ಇದೆ, ಕಾಮೆಂಟ್ ಮಾಡೋರೆಲ್ಲ ಕೆಲಸನ ಮಾಡೋರಲ್ಲ, ಟೀಕೆಗಳಿಗೆ ಕಿವಿ ಕೊಡಬೇಡ ಅಂತ. ನಾನು ಇರೋದೇ ಹಂಗೆ, ನನ್ನ ಕಮೆಂಟ್ ಯಾರ್ದು ಕಮೆಂಟ್ ನಾನು ಇದು ತಗೊಳಲ್ಲ. ನಾನು ಯಾವತ್ತು ನನ್ನ ಲೈಫಲ್ಲಿ ಪಾಸಿಟಿವ್ ಆಗೇನೆ ಯೋಚನೆ ಮಾಡ್ತೀನಿ. ಹಾಗೆ ಎಲ್ಲರೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಯಾರೋ ಒಬ್ರು ಹೇಳ್ತಾರೆ, ಯಾರೋ ಒಬ್ರಲ್ಲ 100 ಜನ ಹೇಳಿದ್ರು ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿದ್ರೆ ನಾನು ಏನಾದ್ರು ಮಾಡೇ ಮಾಡ್ತೀನಿ. ಅದನ್ನ ನೀವು ಪ್ರೂವ್ ಮಾಡ್ಬೇಕಾದ್ರೆ ಅದಕ್ಕೆ ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಅದಕ್ಕೆ ಇಲ್ಲಿ ಬಂದು ನೀವು ಏನೇನ್ ಬೇಕು ಅದನ್ನ ಕಲ್ತ್ರೆ ಅದನ್ನ ಹೇಗ್ ವರ್ಕ್ ಮಾಡ್ಬೇಕನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಯಾವ್ದು ತಲೆ ಕೆಡ್ಸ್ಕೊಬೇಡಿ. ನಿಮ್ಗೆ ಏನಾದ್ರು ಆಕ್ಟರ್ ಆಗ್ಬೇಕನ್ನೋ ಆಸೆ ಇದ್ರೆ ಬನ್ನಿ, ಆಕ್ಟರ್ ಆಗಿ. ಸೊ ಹಾಯ್, ನನ್ನ ಹೆಸರು ಗಿರೀಶ್ ಅಂತ, ಮೂಲತಃ ಬ್ಯಾಂಗ್ಳೂರಿಂದ ಬಂದಿರೋದು, ಬ್ಯಾಂಗ್ಳೂರವನ್ನ. ಆ್ಯಕ್ಚುಲಿ ನನಗೆ ಆ್ಯಕ್ಟಿಂಗ್ ಅನ್ನೋದು ಅವಾಗಿಂದ ಒಂದು ಹುಚ್ಚು. ಆ್ಯಕ್ಟಿಂಗ್ ಅನ್ನೋದು ಒಬ್ಬ ಒಳ್ಳೆ ಆ್ಯಕ್ಟರ್ ಆಗಬೇಕಂತ ತುಂಬ ನಾಟಕಗಳು ಅದು ಇದು ಎಲ್ಲ ಟ್ರೈ ಮಾಡಿದೆ. ಬಟ್ ನನಗೆ ಎಲ್ಲೂ ಆ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಿರ್ಲಿಲ್ಲ. ಸೊ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಈ ಥರ ಎಲ್ಲ ಎನ್ರೋಲ್ ಮಾಡಬೇಕಾದ್ರೆ ನನಗೆ ಜಿ ಅಕಾಡೆಮಿ ಬಗ್ಗೆ ಒಂದು ಈ ಥರ ಹೇಳ್ಕೊಡ್ತಾರೆ, ಪ್ರೊಫೆಷ್ನಲಿಸಮ್ ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಹೋಗಿ ಟ್ರೈ ಮಾಡೋಣ ಅಂತ ಬಂದು ಇಲ್ಲಿ ಜಾಯ್ನ್ ಆದೆ. ಜಾಯ್ನ್ ಆದಮೇಲೆ ನನಗೆ ಅನ್ನಿಸ್ತು ನಾನು ಒಂದು ರಾಂಗ್ ಡಿಸಿಷನ್ ಮಾಡಿಲ್ಲ. ಪರ್ಫೆಕ್ಟ್ಲಿ ಐ ಕೇಮ್ ಟು ದ ರೈಟ್ ಪ್ಲೇಸ್ ಅಂತ ನನಗನ್ನಿಸ್ತು. ಬಿಕಾಸ್ ಇಲ್ಲಿ ನಮಗೆ ನಾಟಕದ ಥರನೇ ಎಲ್ಲ ಎಕ್ಸಸೈಸ್ ಹೇಳ್ಕೊಡ್ತಾರೆ, ಸ್ಕ್ರಿಪ್ಟ್ ಮಾಡಿಸ್ತಾರೆ, ನಾಟಕ ಮಾಡಿಸ್ತಾರೆ. ಜೊತೆಯಲ್ಲಿ ಅವರು ಏನಂತಾರೆ ಮೂವೀಸ್ನ ರೆಫರ್ ಮಾಡಿದ್ದಾರೆ. ಅವರೇ ನಮಗೆ ಕೆಲವೊಂದು ಮೂವೀಸಲ್ಲಿ ಆ್ಯಕ್ಟಿಂಗೋಸ್ಕರ ರೆಫರ್ ಮಾಡ್ತಾರೆ. ಅವರೇ ಆಡಿಷನ್ ಇದ್ರೆ ನಮಗೆ ಹೆಲ್ಪ್ ಮಾಡ್ತಾರೆ, ಇಲ್ಲಿ ಹೋಗಿ ಆಡಿಷನ್ ಕೊಡಿ ಅಂತ. ಸೊ ನಮ್ಗೊಂದು ಏನಾಗಿತ್ತು ಅಂದರೆ ಒಂದೇ ಜಾಗದಲ್ಲಿ ಎಲ್ಲ ಸಿಗೋ ಥರ ಒಂದು ಅನುಭವ ಸಿಕ್ತು. ಪ್ಲಸ್ ಒಂದು ಗುಡ್ ನ್ಯೂಸ್ ಏನಂದರೆ, ನಾನು ಇಲ್ಲಿ ಜಾಯ್ನ್ ಆದಮೇಲೆ ನನಗೆ ಆಲ್ಮೋಸ್ಟ್ ಒಂದು 3-4 ಮೂವೀಸ್ ಆಫರ್ ಬಂದಿದೆ. ಇವಾಗ ಆಲ್ರೆಡಿ ನೆಕ್ಸ್ಟ್ ಮಂತಿಂದ ಒಂದು ಹೊಸ ಮೂವಿನ ಶುರು ಮಾಡ್ತಿದ್ದೀರಿ. ಒಂದು ಏನಂತಾರೆ ಆಲ್ ಇನ್ ಒನ್ ಪ್ಯಾಕೇಜ್ ಬೇಕು. ಒಂದು ಫಿಲಮ್ ಇನ್ಸ್ಟಿಟ್ಯೂಟು ಒಂದು ಮೂವಿ ಬಗ್ಗೆ ಕಲಿಬೇಕು ಅಂದರೆ ನಾನು 100% ನಿಮ್ಗೆಲ್ಲರಿಗೂ ರೆಫರ್ ಮಾಡೋದೇನೆಂದರೆ ಜಿ ಅಕಾಡೆಮಿಗೆ ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಅಂತ. ನಾನು ಗದಗಿಂದ ಬಂದಿರೋದು. ನನಗೆ ಆ್ಯಕ್ಟಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಯೂಟ್ಯೂಬಲ್ಲಿ ನೋಡಿದಾಗ ಜಿ ಅಕಾಡೆಮಿ ಬಗ್ಗೆ ಕಾಲ್ ಮಾಡಿ ವಿಚಾರಣೆ ಮಾಡಿದೆ, ನಾನು ಎಷ್ಟದು ಫೀಸ್ ಏನು, ಅದು ಆ್ಯಕ್ಟಿಂಗ್ ಹೆಂಗೆ ಅಂತ ಅವರೆಲ್ಲ ಹೇಳ್ಕೊಟ್ರು. ಅದು ಇಲ್ಲಿ ಬಂದು ವಿಚಾರಣೆ ಮಾಡಿದಾಗ ಆ್ಯಕ್ಟಿಂಗ್ ಅಂದರೆ ಬರೀ ಆ್ಯಕ್ಟಿಂಗ್ ಕ್ಲಾಸಸ್ ನಾನು ಅಡ್ಮಿಷನ್ ಮಾಡಿಸಿದಾಗ ಆ್ಯಕ್ಟಿಂಗ್ ಬಗ್ಗೆ ಮತ್ತು ಡ್ಯಾನ್ಸ್ ಬಗ್ಗೆ, ಫೈಟ್ ಬಗ್ಗೆ ಅಷ್ಟೇ ಹೇಳ್ಕೊಡ್ತಾರೆ ಅಂದ್ಕೊಂಡು ಮಾಡಿಸಿದ್ದೆ ನಾನು. ಅದಲ್ಲದೆ ಅವರು ಕಲರಿ ಹೇಳ್ಕೊಟ್ರು, ಗ್ರೂಮಿಂಗ್ ಕ್ಲಾಸ್ ಹೇಳ್ಕೊಟ್ರು, ಮತ್ತು ಫೋಟೋ ಶೂಟ್ ಎಲ್ಲ ಮಾಡಿದ್ರು. ಒಂದು 3-4 ನಾಟಕ ಮಾಡಿಸಿದ್ರು. ಒಂದು ನಾಟಕ ಮಾಡಿಸ್ತೀವಿ ಅಂತ ಹೇಳಿದ್ರು, 4 ನಾಟಕ ಮಾಡಿಸಿದ್ರು. ಮತ್ತು ಒಂದು ಶಾರ್ಟ್ ಫಿಲ್ಮ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಅದು ಮೀರಿ 3 ಶಾರ್ಟ್ ಫಿಲ್ಮ್ ಮಾಡಿಸಿದ್ರು. ಅದರಲ್ಲಿ ನನಗೂ ಮೇನ್ ಲೀಡ್ ಸಿಕ್ಕಿದೆ ಒಂದು ಶಾರ್ಟ್ ಫಿಲ್ಮಲ್ಲಿ. ಒಟ್ಟಿನಲ್ಲಿ ಚೆನ್ನಾಗೆಲ್ಲ ಕ್ಲಾಸಸ್ ಈಗ ಕಂಪ್ಲೀಟ್ ಆಗಿದೆ. ನಮ್ಮದು 9th ಬ್ಯಾಚಲ್ಲಿ ಅಡ್ಮಿಷನ್ ಮಾಡಿಸಿದ್ದೆ ನಾನು. ಈಗ ಕ್ಲಾಸಸ್ ಕಂಪ್ಲೀಟ್ ಆಗಿದೆ. ಹಲೋ ನಮಸ್ತೆ, ನನ್ನ ಹೆಸರು ನವೀನ್ ಅಂತ. ನಾನೊಬ್ಬ 9th ಬ್ಯಾಚ್ ಡೈರೆಕ್ಷನ್ ಕ್ಲಾಸ್ ಕಂಪ್ಲೀಟ್ ಮಾಡಿರುವ ಸ್ಟೂಡೆಂಟು. ಸೊ ಜಿ ಅಕಾಡೆಮಿಲಿ ನಾನು ಜಾಯ್ನ್ ಆಗೋಕ್ಕೆ ಮುಂಚೆ ಗುರು ದೇಶಪಾಂಡೆ ಸರ್ ನಾನು ಮೀಟ್ ಮಾಡಿದ್ದೆ. ಅವ್ರು ಒಂದೇ ಮಾತು ಹೇಳಿದ್ದು, ನೀವು ಡೈರೆಕ್ಷನ್ ಅನ್ನೋದು ಪೂರ್ತಿ ಕಲಿಬೇಕು ಅಂದರೆ ಒಂದು ಕ್ಲಾಸ್ ಕೂಡ ನೀವು ಆಬ್ಸೆಂಟ್ ಆಗಬಾರ್ದು ಅಂತ. ಸೊ ಅದೇ ಥರ ಮ್ಯಾಕ್ಸಿಮಮ್ ನಾನು 1 or 2 ಕ್ಲಾಸಸ್ ಅಷ್ಟೇ ನಾನು ತಪ್ಪಿಸ್ಕೊಳಕ್ಕಾಗಿದ್ದು. ಮಿಕ್ಕಿ ಕ್ಲಾಸ್ ಎಲ್ಲ ನಾನು ಅಟೆಂಡ್ ಮಾಡಿದೆ. ಒಳ್ಳೆ ವಿಷಯ, ಪ್ರತಿ ಕ್ಷಣನೂ ಕೂಡ ಎಲ್ಲ ಥರದ್ದು ಡೈರೆಕ್ಟರ್ ಬಂದಿದ್ರು. ಪ್ರತಿದಿನವೂ ಕೂಡ ನನಗೆ ಒಳ್ಳೆ ಅನುಭವ ಆಗಿದೆ. ಸೊ ಹಾಗಾಗಿ ಏನಂದರೆ ಇವತ್ತಿಗೆ ನಾನು ಕಂಪ್ಲೀಟ್ ಆಗಿದೆ 9th ಬ್ಯಾಚ್ ಡೈರೆಕ್ಷನ್ ಕ್ಲಾಸು. ಸೊ ಇವತ್ತು ಒಂದು 100% ನಾನು ಕಾನ್ಫಿಡೆನ್ಸ್ ಇದ್ದೀನಿ, ನಾನು ಡೈರೆಕ್ಷನ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ.